ಇವತ್ತಿನ ದಿನ ನಾವೆಲ್ಲ ವಾದಿರಾಜರ ತಪೋಭೂಮಿ. ಸುಮಾರು 1572 ಇಸ್ವಿ ಆದ್ಮೇಲೆ ರಾಜರು ಈ ಉತ್ತರ ಕನ್ನಡಕ್ಕೆ ಬಂದರು ಅಂತ ಇತಿಹಾಸ ಹೇಳ್ತದೆ. ಅಂದ್ರೆ ರಕ್ಕಸ ತಂಗಡಿ ಅಥವಾ ತಾಳಿಕೋಟಿ ಯುದ್ಧ ಆದ ಮೇಲೆ ವಿಜಯನಗರ ಸಾಮ್ರಾಜ್ಯ ಪತನ ಆಗಿಬಿಡ್ತವಾಗ. ನಂತರದಲ್ಲಿ ಮತ್ತೆ ವಿಜಯನಗರಕ್ಕೆ ಹೋಗ್ತಕ್ಕಂತಹ ಪ್ರಸಕ್ತಿ ಬರಲಿಲ್ಲ. ನಂತರ ಉಡುಪಿಯ ಒಂದು ವ್ಯವಸ್ಥೆ ಇತ್ಯಾದಿಗಳನ್ನ ಮಾಡಿದಂತಹ ವಾದಿರಾಜರು ತಮ್ಮ 3ನೇ ಪರ್ಯಾಯವನ್ನು ಮುಗಿಸಿ ನಂತರದಲ್ಲಿ ಉತ್ತರ ಕನ್ನಡಕ್ಕೆ ಬಂದು ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಖಾಕರಾನ್ಹಂ ವಾದಿರಾಜ ಗುರುನ್ ವಂದೇ ಹೇಗ್ರೇವದಯ ಶ್ರೀಯಾನ್. ಶ್ರೀ ಗುರುಭ್ಯೋ ನಮಃ. ಈಗ ನಾವು ಒಂದು ಮನೆ ಕಟ್ಟಬೇಕು, ಜಾಗ ತಗೊಳ್ಬೇಕು ಅಂತಾದಾಗ ಆ ಜಾಗ ಎಂಥದ್ದು ಅಂತ ನಾವು ನೋಡ್ತೇವೆ. ಅದರಲ್ಲಿ ಏನಾದರೂ ಕೆಟ್ಟ ಘಟನೆ ಆಗಿದೆ ಅಥವಾ ಎಲ್ಲಿ ಉಂಟು, ಅದರ ದೋಷ ಏನಾದರೂ ಉಂಟು ಅದರಲ್ಲಿ ಅಂತೆಲ್ಲ ನೋಡ್ತೇವೆ. ಇದ್ರೆ ಪರಿಹಾರ ಮಾಡಿ ವಾಸ್ತು ಎಲ್ಲ ಮಾಡಿ ಗೃಹ ಪ್ರವೇಶ ಎಲ್ಲ ಮಾಡೋದು ನಾವು. ಯಾಕೆ? ಒಂದು ವೇಳೆ ಆ ದೋಷ ನಾವು ಪರಿಹಾರ ಮಾಡದೇ ಇದ್ದರೆ ಮತ್ತೆ ನಮಗೂ ಆ ಗುಣ ಬರ್ತದೆ. ಈಗ ಅನೇಕ ಉದಾಹರಣೆ ಉಂಟು. ಕೆಟ್ಟ ಜಾಗದಲ್ಲಿ ಒಬ್ಬ ಸಜ್ಜನ ಕೂತ್ಕೊಂಡ್ರೆ ಆ ಸಜ್ಜನ ಸಹ ಕೆಟ್ಟ ಕೆಲಸ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಆ ಜಾಗವನ್ನು ನಾವು ಶುದ್ಧ ಮಾಡಿ ಅಲ್ಲಿರಬೇಕು. ಹಾಗಾದರೆ ಎಲ್ಲಕ್ಕಿಂತ ಶುದ್ಧ, ಎಲ್ಲಕ್ಕಿಂತ ಶ್ರೇಷ್ಠ ಜಾಗ ಯಾವುದು ಅಂತ ಕೇಳಿದಾಗ ಜ್ಞಾನಿಗಳು ಓಡಾಡಿದ ಜಾಗ ಅತ್ಯಂತ ಶ್ರೇಷ್ಠ ಜಾಗ ಅಂತ. ಈಗ ಅನೇಕ ಜಾಗ ಇದೆ. ರಾಮಾಯಣದಲ್ಲಿ ಎಲ್ಲ ಬರುವುದು, ರಾಮ ಇಲ್ಲಿ ವನವಾಸ ಮಾಡಿದ್ದಾನೆ, ಪಾಂಡವರಿಲ್ಲಿ ವನವಾಸಕ್ಕೆ ಬಂದಿದ್ದಾರೆ ಅಂತೆಲ್ಲ. ಹಾಗೆಯೇ ಈ ಜಾಗ ಸಹ ಸಾಕ್ಷಾತ್ ಸತ್ಯಲೋಕಾಧಿಪತಿ ಗಳೇ ಇಲ್ಲಿ ಬಂದು ತಪಸ್ಸು ಮಾಡಿದ್ದಾರೆ. ಅವರ ತಪಸ್ಸಿನ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದರೆ ಈ ಜಾಗಕ್ಕೆ ಮತ್ತೆ ತಪೋವನ ಅಂತ ಹೆಸರು ಬಂತು. ಆ ತಪಸ್ಸಿನ ಪ್ರಭಾವದಿಂದ ಇಲ್ಲಿ ಅನೇಕ ಪ್ರಾಣಿಗಳು ಪರಸ್ಪರ ವೈರತ್ವ ಬಿಟ್ಟು ಸುಖವಾಗಿದ್ರು ಅಂತ ಈಗ ಸಹ ನಾವು ಅದರ ಸೂಚನೆ ನೋಡ್ಬೋದು. ವಾದಿರಾಜರ ಪ್ರತಿಮೆಗಳಲ್ಲೆಲ್ಲ ನಾವು ನೋಡ್ಬೋದು ಹಾವು ಇಲ್ಲಿ ಎಲ್ಲ ಒಟ್ಟಿಗೆ ಇರುವುದು. ಅಷ್ಟಲ್ಲದೇನೆ ಇಲ್ಲಿ ಅರಸಪ್ಪ ನಾಯಕ ಅವ ಓಡಿ ಇಲ್ಲಿ ಬಂದಾಗ ರಾಜರ ಅನುಗ್ರಹದಿಂದ ಪರಮಾತ್ಮನೇ ಬಂದವನಿಗೆ ಅವನ ಜಾಗ, ಅರಮನೆ ಎಲ್ಲ ಕೊಟ್ಟಿದ್ದಾನೆ. ಹಾಗೆಯೇ ಇಲ್ಲಿ ಈಗ ನಮಗೆ ಅವನಿಗೆ ಅರಸಪ್ಪ ನಾಯಕನಿಗೆ ಬೇಕಾದಿದ್ದದ್ದು ಅವನ ರಾಜ್ಯ, ಅವನ ಸಂಪತ್ತು.
ಆದರೆ ನಮಗೆ ಬೇಕಿರುವುದು ಭಗವಂತನ ಅನುಗ್ರಹ, ಮೋಕ್ಷ. ಅದನ್ನು ವಾದಿರಾಜರು ಎಲ್ಲರಿಗೂ ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ, ನಮ್ಮೆಲ್ಲರಲ್ಲಿದ್ದ ಪರಸ್ಪರ ವೈರತ್ವ ಹೋಗಿ ಎಲ್ಲರೂ ಸುಖವಾಗಿ ಬಾಳೋಣ ಅಂತ ಪ್ರಾರ್ಥಿಸುತ್ತಾ ನಮ್ಮೆರಡು ಮಾತನ್ನು ಮುಗಿಸುತ್ತಿದ್ದೇವೆ. ಶ್ರೀಕೃಷ್ಣಾರ್ಪಣೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತಪೋ ವಿದ್ಯಾ ವಿರಕ್ತಾಯ ಸದ್ಗುಣೋ ಗಾಗರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹಯಗ್ರೀವ ಭಕ್ತ ಮಂಡಳಿಯವರು ಈ ತಪೋಭೂಮಿಯಲ್ಲಿ ತಪೋವನದಲ್ಲಿ 10 ವರ್ಷದಿಂದ ತಾವು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ಅಂದರೆ ದಶಮಾನೋತ್ಸವವನ್ನು ಇಲ್ಲೀಗ ಆಚರಣೆ ಮಾಡ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ದಶ ಎಂಬುದಕ್ಕೆ ಒಂದು ಅರ್ಥವನ್ನು ಮಾಡಿದ್ದಾರೆ. ಏನೆಂದರೆ ಈ ಆಚಾರ್ಯಮಧ್ವರನ್ನು ಹೇಳಬೇಕಾದರೆ ದಶಪ್ರಮತಿಗಳು ಎಂಬಂತಹ ಒಂದು ವಿಶೇಷಣವನ್ನು ಆಚಾರ್ಯ ಕೊಡುತ್ತಾರೆ. ಏನು ದಶಪ್ರಮತಿ ಅಂದರೆ ಏನು ನೋಡಬೇಕಾದರೆ, ದಶ ಐತೆ ಪೂರ್ಣ ಉದ್ದಿಷ್ಟ, ಅಂದರೆ ದಶ ಅಂತ ಹೇಳಿದರೆ ಪೂರ್ಣ ಅಂತ ಅರ್ಥ. ಪ್ರಮತಿ ಅಂತ ಹೇಳಿದರೆ ಜ್ಞಾನ, ಅಂದರೆ ಪೂರ್ಣ ಜ್ಞಾನವುಳ್ಳವರು ಆಚಾರ್ಯಮಧ್ವರು ಎಂಬ ವಿಚಾರವನ್ನು ಅಲ್ಲಿ ಹೇಳುತ್ತಾರೆ. ಅದರಿಂದಾಗಿ ಈಗ ಪ್ರಕೃತಿಯಲ್ಲಿ ಈಗ ನೀವು ದಶಮಾನೋತ್ಸವ ಸಂಭ್ರಮದಲ್ಲಿ ಮಾಡುತ್ತಿದ್ದೀರಿ. ಅದರ ಅರ್ಥ ನೋಡಬೇಕಾದರೆ ಈ ಕಾರ್ಯಕ್ರಮ ಪೂರ್ಣವಾಯಿತು ಎಂಬುದಾಗಿ ಅರ್ಥ. ಅಂದರೆ ಪೂರ್ಣವಾಗಿದ್ದು ಭಗವಂತನಿಗೆ ಸೇರ್ತಾ ಉಂಟು ಎಂಬುದಾಗಿ ಅದರ ಅರ್ಥ. ಯಾಕೆಂದರೆ ನೋಡಿ, 10 ವರ್ಷದಿಂದ ನೀವು ಮಾಡ್ತಾ ಬಂದಿದ್ದೀರಿ. ಆದರೆ ಈ 10ನೇ ವರ್ಷದಲ್ಲಿ ಆಗಬೇಕಾದರೆ ಆ ವಾದಿರಾಜರ ಪರಂಪರೆ ಬಂದಂತಹ ಶ್ರೀಗಳು ಬಂದು ಇದಕ್ಕೆ ಅನುಗ್ರಹ ಮಾಡಬೇಕಂತ ಹೇಳಿದರೆ ಖಂಡಿತಗಳು ಕೂಡ ಇದು ವಾದಿರ ಒಳಗಿರುವಂತಹ ಆ ಮಧ್ವಾಚಾರ್ಯರಿಗೆ ಒಳಗಿರುವಂತಹ ಭಗವಂತನಿಗೆ ಇದು ಮುಟ್ಟಿದೆ ಎಂಬಂತಹ ಚಿಂತನೆ ನಮ್ಮೆಲ್ಲ ನೋಡಬಹುದು ಎಂಬ ವಿಚಾರ ಹೇಳ್ತಾ, ತಪಸ್ಸನ್ನು ಎಲ್ಲಿ ಮಾಡಬೇಕೆಂಬುದನ್ನು ನಮಗೆ ವಾದಿರಾಜರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಯಾಕೆಂದರೆ ತಪಸ್ಸು ಮಾಡಬೇಕಂತ ಹೇಳಿದ್ರೆ ಒಂದು ಏಕಾಂತ ಪ್ರದೇಶ ಇರಬೇಕು, ಅದು ಈ ಸ್ಥಳ. ಯಾಕೆಂದರೆ ತಪಸ್ಸಿಗೆ ಬೇಕಾದರೆ ಅಲ್ಲಿ ಜಪ ಮಾಡಬೇಕಾದರೆ ನೀರು ಬೇಕು, ಕುಳಿತುಕೊಳ್ಳೋ ಜಾಗ ಬೇಕು. ಅಷ್ಟು ಮಾತ್ರ ಅಲ್ಲದೆ ಬಿಸಿಲು ಬಂದಾಗ ಬಿಸಿಲಿನ ಹೆಚ್ಚು ತಾಪ ಆಗಬಾರ್ದು, ಅದಕ್ಕೋಸ್ಕರ ಒಂದು ವಿಶ್ರಾಂತಿ ಸ್ಥಳವು ಅಂದರೆ ಒಂದು ನೆರಳಿನ ಸ್ಥಳವೂ ಬೇಕು. ಹೀಗೆ ಎಲ್ಲ ಪ್ರದೇಶವುಳ್ಳಂತಹ ಅಷ್ಟು ಮಾತ್ರ ಅಲ್ಲದೆ ನಿಶ್ಶಬ್ದ, ಯಾವುದೇ ರೀತಿಯಾದಂತಹ ಗಲಾಟೆ ಆಗಲಿ ಯಾವುದೂ ಕೂಡ ಇಲ್ಲಿ ಇಲ್ಲ. ಅದರಿಂದಾಗಿ ಒಬ್ಬ ತಪಸ್ಸು ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕೆಂಬುದನ್ನು ತೋರಿಸಿಕೊಟ್ಟವರು ವಾದಿರಾಜರು. ಅಂತಹ ವಾದಿರಾಜರು ಈ ತಪೋವನದಲ್ಲಿ ತಮ್ಮ ದಶಮಾನೋತ್ಸವವನ್ನು ಇಲ್ಲಿ ಮಾಡುತ್ತಿದ್ದಾರೆ. ಅದರಿಂದಾಗಿ ಆ ಮಂಡಳಿಗೆ ವಾದಿರಾಜರು ಒಳ್ಳೆಯ ಅನುಗ್ರಹ ಮಾಡಲಿ. ಇದೇ ರೀತಿ ಅವರ ಸಾಧನೆ ಇಡೀ ಆ ಜಗತ್ತಿಗೆ ಸೇವೆ ಇದೇ ನಡೀತಾ ಇರಲಿ ಎಂಬುದಾಗಿ ಆ ವಾದಿರಾಜರು ಕೇಳಿಕೊಳ್ಳುತ್ತಾ ಅದರೊಳಗಿರುವಂತಹ ಹಯಗ್ರೀವ ದೇವರು ಅನುಗ್ರಹ ಮಾಡಲಿ ಎಂದು ಹೇಳ್ತಾ ಕೃಷ್ಣ ಅರ್ಪಣಮಸ್ತು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವತಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದಂತಹ ತಪೋವನ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಂತಹ ಒಂದು ತಪೋವನ ಕ್ಷೇತ್ರ ಬೆಳಕಿಗೆ ಬರಲಿಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಅದು ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರು. ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಇಲ್ಲಿ ಬಂದು ತಪಸ್ಸು ಮಾಡಿದ್ರಿಂದ ಇದಕ್ಕೆ ತಪೋವನ ಅಂತ ಹೆಸರು ಅರ್ಥ ಅಲ್ಲ. ಈ ಕ್ಷೇತ್ರ ಇದು ಯುಗಾಂತರದ ಕ್ಷೇತ್ರ. ಪುರಾಣಗಳಲ್ಲಿ ಇದನ್ನ ತಪೋವನ ಅಂತ ಉಲ್ಲೇಖ ಮಾಡಿದ್ದಾರೆ. ಅಂತಹ ಈ ಯುಗಾಂತರ ಕ್ಷೇತ್ರವನ್ನು ತನ್ನ ತಪಸ್ಸಿಗೆ ಆಯ್ಕೆ ಮಾಡಿಕೊಂಡದ್ದು ವಾದಿರಾಜರಾದ್ದರಿಂದ ಇಂತಹ ಒಂದು ಅದ್ಭುತವಾದಂತಹ ಕ್ಷೇತ್ರ ಅದು ವಾದಿರಾಜರಿಂದಾಗಿ ನಮಗೆಲ್ಲ ಕಾಣಲಿಕ್ಕೆ ಸಿಕ್ತು. ಇಲ್ಲದೆ ಹೋದರೆ ವಾದಿರಾಜರು ಅಂತಹ ಉಡುಪಿ ಕ್ಷೇತ್ರವನ್ನು ಬಿಟ್ಟು ಇಲ್ಲಿಗೆ ಬರಬೇಕಾಗಿರಲಿಲ್ಲ. ಆ ಕ್ಷೇತ್ರಕ್ಕೆ ಇದೆಯ ಸಾದೃಶ್ಯವಾಗಿ ಇರುವಂತಹ ಇನ್ನೊಂದು ಕ್ಷೇತ್ರ ಇದು. ಉಡುಪಿಗಿಂತ ಹೆಚ್ಚಿಗೆ ಅಂತ ಹೇಳಬೇಕಾಗಿಲ್ಲ, ಅಥವಾ ಈ ಒಂದು ಕ್ಷೇತ್ರ ಅದು ಉಡುಪಿಗಿಂತ ಕಡಿಮೆ ಅಂತ ಹೇಳಬೇಕಾಗಿಲ್ಲ. ಆ ಕ್ಷೇತ್ರ ಆ ಒಂದು ಹಯಗ್ರೀವ ದೇವರ ವಿಶೇಷ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ಇದು. ಆದ್ದರಿಂದ ಆ ಕ್ಷೇತ್ರವನ್ನು ವಾದಿರಾಜರು ತಮ್ಮ ತಪಸ್ಸಿಗೆ ಆಯ್ಕೆ ಮಾಡಿಕೊಂಡ್ರು. ಆ ತಪೋವನ ಕ್ಷೇತ್ರವನ್ನು ಅವರು ಪ್ರಪಂಚಕ್ಕೆ ಪರಿಚಯಿಸಿಕೊಟ್ರು. ಸಾಮಾನ್ಯವಾಗಿ ನಾವೆಲ್ಲ ವಾದಿರಾಜರನ್ನ ಉಪಾಸನೆ ಮಾಡಬೇಕಾದ್ರೆ, ಸ್ತೋತ್ರ ಮಾಡಬೇಕಾದ್ರೆ ಕಾಮಧೇನು ಕಾಮಧೇನು ಅಂತ ಹೇಳ್ತೇವೆ. ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ಅಂತ. ಹೇಗೆ ಕಾಮಧೇನು ಅದನ್ನು ಸೇವಿಸುವವರ ಎಲ್ಲ ಅಭೀಷ್ಟವನ್ನು ಅದು ಈಡೇರಿಸ್ತದೋ, ಅದೇ ರೀತಿಯಾಗಿ ವಾದಿರಾಜರು ಕೂಡ ತನ್ನನ್ನು ಸೇವಿಸುವವರ ಅಭೀಷ್ಟವನ್ನು ಈಡೇರಿಸ್ತದೆ ಅಂತ ಹೇಳಿ ಅದರ ತಾತ್ಪರ್ಯ. ಮಹಾಭಾರತದಲ್ಲಿ ಚರ್ಚೆ ಬರ್ತದೆ. ಒಂದು ಶಾಂತಿ ಪರ್ವದಲ್ಲಿ ಒಂದು ಚರ್ಚೆ ಇದೆ. ಈ ಧೇನು ಎನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟದ್ದು?
ಅಂತ ಹೇಳಬೇಕಾದ್ರೆ ಅಲ್ಲಿ ಚರ್ಚೆಯನ್ನು ಹೇಳ್ತಾರೆ. ಧೇನುರ್ ವತ್ಸಸ್ಯ ಗೋಪಸ್ಯ ಸ್ವಾಮಿನಃ ತಸ್ಕರಸ್ಯ ಚ ಪಯಃ ಪಿಬತಿ ಸಸ್ತಸ್ಯಾಹ ಧೇನುಸ್ತಸ್ಯೇತಿ ನಿಶ್ಚಯಃ ಅಂತ. ಈ ಧೇನು, ಈ ಹಸು ಎನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟದ್ದು? ವತ್ಸಸ್ಯ, ಅದರ ಕರುವಿಗೆ ಸಂಬಂಧಪಟ್ಟದ್ದ. ಯಾಕೆ ಅಂತ ಹೇಳಿದರೆ ಕರು ಬಿಟ್ಟು ನಾವು ಹಾಲು ಕರಿತೀವಿ. ಮೊದಲು ಕರು ಹಾಲನ್ನು ಕುಡಿಬೇಕು. ಆ ಕರು ಕುಡಿದಂಥ ಹಾಲನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕಾದ್ರಿಂದ ಕರುವಿಗೆ ಸಂಬಂಧಪಟ್ಟದ್ದ ಹಸು. ಅಥವಾ ಸ್ವಾಮಿನಃ ಗೋಪಸ್ಯ, ಅದನ್ನು ಸಾಕುವಂತಹ ಗೋಪಾಲಕ, ಅದಕ್ಕೆ ಹುಲ್ಲು ಹಿಂಡಿ ಎಲ್ಲ ಹಾಕಿ ಅದನ್ನೆಲ್ಲ ಪೋಷಣೆ ಮಾಡುವಂತಹ ಗೋಪಾಲಕನಿಗೆ ಸಂಬಂಧಪಟ್ಟದ್ದ ಈ ಒಂದು ಹಸು. ಅಥವಾ ಸ್ವಾಮಿನಃ, ಅದರ ಯಜಮಾನ, ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಹುಲ್ಲು ಹಿಂಡಿಯಲ್ಲಿ ಬೇಕಾದದ್ದೆಲ್ಲ ಅದನ್ನು ತರಿಸಿಕೊಟ್ಟು ಸಾಕುವಂತಹ ಯಜಮಾನನಿಗೆ ಸಂಬಂಧಪಟ್ಟದ್ದು ಈ ಹಸು. ಮತ್ತೊಂದು ಕೊನೆಗೆ ಹೇಳಿದ್ದು ತಸ್ಕರಸ್ಯ ಚ, ಈ ಹಸುವನ್ನು ಕದ್ಕೊಂಡು ಹೋಗ್ತಾನೆ ನೋಡಿ, ಅದು ನಮ್ಮಲ್ಲಿ ಈಗಲೂ ಇದ್ದಾರೆ ಈ ಹಸು ಕಳ್ಳರು. ಆ ಕಳ್ಳರಿಗೆ ಸಂಬಂಧಪಟ್ಟದ್ದ ಅಂತ ಎಲ್ಲ ವಿಕಲ್ಪಗಳನ್ನು ಮಾಡಿಕೊಂಡು ಪ್ರಶ್ನೆ ಮಾಡಿದ್ದಾರೆ. ಈ ಹಸು ಯಾರಿಗೆ ಸಂಬಂಧಪಟ್ಟದ್ದು ಹಾಗಿದ್ರೆ ಅಂತ. ಕೊನೆಯಲ್ಲಿ ಭೀಷ್ಮರು ಹೇಳುವಂತಹ ಮಾತು, ಈ ಹಸು ಯಾರಿಗೆ ಸಂಬಂಧಪಟ್ಟು ಅಂತ ಹೇಳಿದರೆ ಪಯಃ ಪಿಬತಿ ಸಸ್ತಸ್ಯಾಹ, ಯಾರು ಈ ಒಂದು ಹಸುವಿನ ಹಾಲನ್ನು ಕುಡಿತಾರೋ ಅವರಿಗೆಲ್ಲರ ಸಂಬಂಧಪಟ್ಟದ್ದು. ಧೇನುಸ್ತಸ್ಯೇತಿ ನಿಶ್ಚಯಃ ಅಂತ. ಈ ಧೇನು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ನಾವೆಲ್ಲ ಡೈರಿಯಿಂದ ಹಾಲು ತರ್ತೇವೆ. ನೀವು ಡೈರಿಯಿಂದ ಹಾಲು ತಂದರೂ ಕೂಡ ಇದೆಯಾ ಹಾಲು ಯಾವುದರದ್ದು ಹೇಳಿದರೆ ಅದು ಹಸುವಿಂದೇ ಹಾಲು. ಆದ್ದರಿಂದ ಈ ಹಸು ನಮ್ಮೆಲ್ಲರ ಹಸು. ಅದೇ ರೀತಿಯಾಗಿ ನಾವೆಲ್ಲ ರಾಜರನ್ನು ಕಾಮಧೇನು 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 ಅಂತ ಉಪಾಸನೆ ಮಾಡ್ತೇವೆ. ಸರಿ, ನಾವೆಲ್ಲ ರಾಜರ ಭಕ್ತರು ರಾಜರ ಭಕ್ತರು ರಾಜರು ರಾಜರು ಅಂತ ಹೇಳಿ ನಾವೆಲ್ಲ ಪ್ರತಿ ವರ್ಷ ಬಂದು ಸೇವೆಯನ್ನು ಮಾಡ್ತೇವೆ. ಅಂತಹ ರಾಜರು ಯಾರಿಗೆ ಕಾಮಧೇನು ಅಂತ ಅನಿಸಿಕೊಳ್ತಾರೆ? ನಾವೆಲ್ಲ ರಾಜರ ಭಕ್ತರು ಅಂತ ಹೇಳ್ಕೊಂಡ್ರು ಕೂಡ ಕಾಮಧೇನು ವಾದಿರಾಜರಿಗೆ ಯಾರಿಗೆ ಆಗ್ತಾರೆ? ಎಲ್ಲರ ಅಭಿಷ್ಟವನ್ನು ಈಡೇರಿಸಬೇಕು ಅಂತಾದರೆ ವಾದಿರಾಜರು ಅವರಿಗೆಲ್ಲ ಕಾಮಧೇನು ಅಂತ ಅನಿಸಿಕೊಳ್ಳಬೇಕು ಅಂತಾದರೆ ಏನಿರಬೇಕು? ಪಯಃ ಪಿಬತಿ ತಸ್ತಸ್ಯಾಹ. ಯಾರ್ಯಾರು ವಾದಿರಾಜರ ಆ ಒಂದು ರುಜುತ್ವದ ಉಪಾಸನೆಯನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಅನುಗ್ರಹ ಸಂಪಾದನೆಯನ್ನು ಮಾಡಿ ಆ ಅಮೃತಮಯವಾದಂತಹ ಹಾಲನ್ನು ಯಾರು ಸೇವನೆ ಮಾಡಿದ್ದಾರೋ ಅಂಥವರ ಪಾಲಿಗೆ ಮಾತ್ರ ವಾದಿರಾಜರು ಕಾಮಧೇನು ಅಂತ ಅನಿಸಿಕೊಳ್ತಾರೆ. ಅಂತಹ ಕಾಮಧೇನು ವಾದಿರಾಜರು. ಅವರನ್ನು ಯಾರು ಯಥಾರ್ಥವಾಗಿ ಸೇವಿಸ್ತಾರೋ ಅಂತಹ ಎಲ್ಲ ಭಕ್ತರ ಎಲ್ಲ ಅಭೀಷ್ಟವನ್ನು ಅವರು ಈಡೇರಿಸಿ ಅವರಿಗೆಲ್ಲ ಕಾಮಧೇನು ಅಂತ ಅನಿಸಿಕೊಳ್ತಾರೆ. ಅಂತಹ ಕಾಮಧೇನುಗಳು ಬಂದು ನೆಲೆಸಿರುವಂತಹ ಕ್ಷೇತ್ರ ಇದು. ನಾವು ಅಂತಹ ಕಾಮಧೇನುವಿನ ಬಳಿ ಏನನ್ನು ಪ್ರಾರ್ಥನೆ ಮಾಡಬೇಕು? ಸುಮ್ಮನೆ ಹೋಗಿ ನಾವೇನೋ ಸಗಣಿ ಕೊಡು ಅಂತ ಕೇಳಬಾರ್ದು. ಸುಮ್ಮನೆ ಐಹಿಕ ಭೋಗಗಳನ್ನು ನಾವು ಹೋಗಿ ಅಂತಹ ಕಾಮಧೇನುವಿನ ಬಳಿ ಹೋಗಿ ನಾವು ಪ್ರಾರ್ಥನೆ ಮಾಡಬಾರ್ದು. ಒಳ್ಳೆಯ ಸಂಪತ್ತನ್ನು ಕೇಳಬೇಕು. ಸಾಮಾನ್ಯವಾಗಿ ನೀವೆಲ್ಲ ಹುಬ್ಬಳ್ಳಿ ಮಂದಲ್ಲಿ ಏನು ಕೇಳ್ತೀವಿ? ಊಟಕ್ಕೆ ಕೂತಾಗ ಏನು ಕೇಳ್ತೀವಿ? ತವಿ 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 ಅಂತೆ. ತವಿ ಬರಲಿ ಅಂತೀರಿ ನೀವು. ಸಾಮಾನ್ಯವಾಗಿ ಊಟಕ್ಕೆ ಮೊದಲು ಕೂತ ತವಿನೇ ಪ್ರಧಾನ. ವಾದಿರಾಜರೆಂಬ ಕಾಮಧೇನುವಿನಲ್ಲಿ ನಾವು ಕೂಡ ತವಿ ಬೇಡಬೇಕು. ತವಿ ಕೊಡ್ರಿ ಸ್ವಾಮಿ ಅಂತ ಕೇಳಬೇಕು ನಾವು. ಏನು ತವಿ? ಈ ಬೇಳೆ ತವಿ ಅಲ್ಲ. ನೀವು ತವಿಯನ್ನು ಬಿಡಿಸಿ ಎಷ್ಟು ಅಕ್ಷರ ಇದೆ? ತಾ ವಿ ವಿ ತವ್ವಿ ಅಂತ ಆಯ್ತು. ತಾ ಅಂದರೆ ಏನು? ತಪಸ್ಸು. ವಿ ಅಂದರೆ ಏನು? ವಿದ್ಯೆ. ಇನ್ನೊಂದು ವಿ ಅಂದರೆ ವಿರಕ್ತಿ. ತಪೋ ವಿದ್ಯಾ ವಿರಕ್ತಿಯಾದಿ. ಅದನ್ನೇ ಹೇಳಿದ್ರು, ತಪೋ ವಿದ್ಯಾ ವಿರಕ್ತಿಯಾದಿ. ಈ ತವ್ಯನ್ನು ಕೇಳಬೇಕು ನಾವು. ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣವು ಘಾಕರಾನ್. ಇಂತಹ ಅನೇಕ ಗುಣಗಳ ಸಮುದ್ರ ವಾದಿರಾಜರು. ಅಂತಹ ಗುಣಗಳನ್ನು ನಮಗೆ ನೀವು ನೀಡ್ರಿ ಅಂತೇಳಿ ತವ್ವಿ ನೀಡ್ರಿ ಅಂತ ಹೇಳಿ ವಾದಿರಾಜರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಊಟಕ್ಕೆ ಕೂತಾಗ ತವ್ವಿ ಬಂದಾಗ ಅದು ನೆನಪಾಗ್ಲಿ ನಮಗೆ. ಹೇಗೆ ನಮಗೆ ಹಯಗ್ರೀವ ಅಂದಾಗ ಹಯಗ್ರೀವ ದೇವರ ಸ್ಮರಣೆ ಬರ್ತದೋ ಅದೇ ರೀತಿಯಾಗಿ ನಾವು ಊಟ ಕೂತಾಗ ತವ್ವಿ ಬಡಿಸಿದಾಗ ಮೊದಲು ತವ್ವಿ ಬರ್ತದೆ ನಮಗೆ. ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡೋಣ. ನಮಗೂ ತಪಸ್ಸು ವಿದ್ಯೆ ವಿರಕ್ತಿಯನ್ನು ಈ ತವ್ವಿಯನ್ನು ನಮಗೆ ನೀಡ್ರಿ ಅಂತ ಪ್ರಾರ್ಥನೆ ಮಾಡೋಣ. ಇವಾಗ ನಮಗೆಲ್ಲ ಅನುಗ್ರಹವನ್ನು ಮಾಡ್ತಾರೆ. ಮೋಕ್ಷವನ್ನೇ ನೀಡುವಂತಹ ಗುರುಗಳು ವಾದಿರಾಜರಾದ್ದರಿಂದ ಅದಕ್ಕೆ ಇದೇ ಪೂರಕವಾಗಿ ಸಾಧನವಾಗಿ ಇದನ್ನೆಲ್ಲ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ದಿವಸ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಯಗ್ರೀವ ಭಕ್ತ ಮಂಡಳಿಯವರು ಇಲ್ಲಿ ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಒಂದು ಕ್ಷೇತ್ರಕ್ಕೆ ತಪೋವನಕ್ಕೆ ಬಂದು ಈ ಎಲ್ಲ ಆರಾಧನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಕಳೆದ ವರ್ಷ ಬರಬೇಕು ಅಂತ ಕೇಳಿದರು ಬಂದು, ಆದರೆ ಏನೋ ಅನಾನುಕೂಲ ಆಯಿತು, ನಮಗೆ ಆವಾಗ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ವರ್ಷ ಬರಬೇಕು ಅಂತ ಹೇಳಿದಾಗ ನಾನೇ ಸೆಟ್ ಮಾಡಿಕೊಂಡೆ. ಅಂದರೆ
ನಾವು ಇಷ್ಟು ಹತ್ತಿರದಲ್ಲಿದ್ದರೂ ನಮಗೆ ಒಂದು ದಿವಸ ಬರ್ಲಿಕ್ಕೆ ಆಗಲಿಲ್ಲ, ಈ ಥರ ಬಂದು ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲ, ರಾಜರ ಭಕ್ತರು ಬಂದು ಕರೀತಾ ಇದ್ದಾರೆ, ನಾವು ಹೋಗಬೇಕಾದ ನಮ್ಮ ಕರ್ತವ್ಯ ಅಂತ ಅಂದುಕೊಂಡು ನಾವು ಬರುವ ಸಂಕಲ್ಪವನ್ನು ಮಾಡಿದ್ದೇವೆ. ಈ ಇಷ್ಟು ದಿವಸ ನಾವು ಅಂದುಕೊಂಡದ್ದು ಸೋದೆಯಲ್ಲಿ ನಾವು ಏನೇ ಬೇಕಾದರೂ ಅಲ್ಲಿ ಸಿರ್ಸಿನ ತರಿಸ್ಕೊಂಡು ಮಾಡಬೇಕು ಅಂತ ಅಂದುಕೊಂಡದ್ದು. ಆದರೆ ಅದಕ್ಕಿಂತಲೂ ಕಷ್ಟ ಇಲ್ಲಿ. ನಮಗೆ ಮಠದವರೆಗೆ ವಾಹನ ಆದರೂ ಬರ್ತದೆ, ಇಲ್ಲಿಗೆ ಅದೂ ಬರುವುದಿಲ್ಲ. ನೀವು 1 ಕಿಲೋಮೀಟರ್ ತನಕ ಎಲ್ಲ ಸಾಮಾನುಗಳನ್ನೆಲ್ಲ ಹೊತ್ತುಕೊಂಡು ಬಂದು ಇಲ್ಲಿ ಇಷ್ಟೆಲ್ಲ ವೈಭವದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಅಂದರೆ ಇದು ಸಾಮಾನ್ಯರಿಗೆ ಆಗುವಂಥ ಕೆಲಸ ಅಲ್ಲ. ಭೂತರಾಜರ ವಿಶೇಷ ಅನುಗ್ರಹ ಇರುವವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಎಲ್ಲವನ್ನು ಭೂತರಾಜರ ಮುಂದೆ ನಿಂತು ಮಾಡಿಸ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತದೆ. 10 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೀರಿ. ಈ 10 ವರ್ಷಗಳು ಮಾಡಿದ ಕಾರ್ಯಕ್ರಮ ಅದು ಸಾರ್ಥಕ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು. 10 ಅಂದರೆ ಪೂರ್ಣ ಅಂತ ಹೇಳಿದರು, ಅದು ಪೂರ್ಣವಾಗಿ 10 ವರ್ಷಗಳಲ್ಲಿ ಮಾಡಿದ ಈ ಸಾಧನೆ ಅದು ಪೂರ್ಣವಾಗಿದೆ. ಸಾಮಾನ್ಯವಾಗಿ ನಾನು ಮತ್ತು ಶಿರೂರು ಸ್ವಾಮಿಗಳು ಬರುವುದು ಅಂತ ಒಂದು ನಿಶ್ಚಯ ಆಗಿತ್ತು. ನಮಗೆ ಆಹ್ವಾನ ಕೊಡಲಿಕ್ಕೆ ಬಂದಾಗ ನಮ್ಮ ಕೇಶವಣ್ಣವರು ಹೇಳಿದರು, ಆಮೇಲೆ ಅದೇ ರೀತಿ ಶ್ರೀನಿವಾಸ ಪಾಟೀಲರು ಬಂದಾಗ ಇಲ್ಲ ಫಲಿಮಾನ ಸ್ವಾಮಿ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಅವರನ್ನು ಕರಿಬೇಕಿತ್ತು ನಮಗೆ, ಅವರು ಬಂದರೆ ಒಳ್ಳೆಯದಿತ್ತು ಅಂತ. ಅಂದರೆ ನನಗೆ ಅವರು ಬರ್ತಾ ಇಲ್ಲೋ ಅನ್ನುವ ಸಂಶಯ ಇತ್ತು. ಸರಿ ಇರಲಿ ನೋಡೋಣ ಅಂಥೇಳಿ ಒಂದು ಮಾತು ಕೇಳಿದಾಗ ಫಲಿಮಾರ ಸ್ವಾಮಿಗಳಿಗೆ ವಾದಿರಾಜರು ಅಂತಂದರೆ ಸಾಕು, ಅವರಿಗೆ ಎಲ್ಲಿಲ್ಲದ ಉತ್ಸಾಹ, ಖಂಡಿತ ಬರ್ತೇನೆ ಅಂತ ಅಂದ್ಬಿಟ್ರು ಅವರು. ಅದು ಬಹುಶಃ ಶ್ರೀಪಾದಂಗಳವರು ಬಂದಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶೋಭೆ ಬಂದು ಇನ್ನಷ್ಟು ವೈಭವ ಆಯಿತು. ಈ ಕಾರ್ಯಕ್ರಮ ಇದು ನಿರಂತರವಾಗಿ ಇದೇ ರೀತಿ ಮುಂದುವರಿಯಲಿ. ನಮಗೂ ಕೂಡ ಸ್ಫೂರ್ತಿ ಬಂದಿದೆ. ಪ್ರತಿ ವರ್ಷ ನಾವು ಕೂಡ ಬರ್ತೇವೆ, ಇನ್ನಷ್ಟು ವೈಭವದಿಂದ ಮಾಡೋಣ. ಎಲ್ಲ ರಾಜರ ಭಕ್ತರಿಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥಿಸಿ ನಮ್ಮೆರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಮಧೇನುರು ಯಥಾ ಪೂರ್ವಂ ಸರ್ವಾಭೀಷ್ಟ ಪದಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದ ಸತಾಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ ಪುಷ್ಕರಣಿ ಸ್ನಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲ ಜನ ಪ್ರಯಾಗಕ್ಕೆ ಧಾವಂತ ಮಾಡ್ತಾರೆ, ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು ಅಂತ. ಅಘ ಅಂದರೆ ಪಾಪ ಅಂತೆ, ಮಾ ಅಂದರೆ ಇಲ್ಲ ಅಂತೆ. ಈ ಮಾಘ ಮಾಸದಲ್ಲಿ ಬೆಳಗ್ಗೆದ್ದು ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ತೀರ್ಥರಾಜದಲ್ಲಿ ಎಲ್ಲ ಪಾಪಗಳು ಕೂಡ ದೂರ ಆಗ್ತದೆ ಅಂತ ಅಲ್ಲಿಯ ಪುರಾಣಗಳು ಹೇಳುತ್ತವೆ. ಪ್ರಯಾಗ ಎಲ್ಲಿ? ನಮ್ಮ ಜಾಗ ಎಲ್ಲಿ? ಅಷ್ಟು ದೂರ ಹೋಗಬೇಕು ನಾವು. ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ನಮ್ಮ ಮೇಲೆ ತುಂಬ ಕಾರುಣ್ಯವನ್ನು ತೋರಿಸಿ, ನೀವು ಪ್ರಯಾಗದ ತನಕ ಓಡುವುದು ಬೇಡ. ಶ್ರೀಮದ್ ಆಚಾರ್ಯರು ಕಾಶಿಗೆ ಹೋಗುವ ಜನರನ್ನು ನೀವು ಕಾಶಿಗೆ ಹೋಗಬೇಡಿ, ಮಧ್ವ ಸರೋವರಕ್ಕೇ ಕಾಶಿಯಿಂದ ಗಂಗೆ ಹರಿದು ಬರ್ತಾಳೆ, ಇಲ್ಲೇ ಸ್ನಾನ ಮಾಡಿ, ಕಾಶಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಅಂತ ಹೇಗೆ ಅನುಗ್ರಹ ಮಾಡಿದರು, ಅದೇ ರೀತಿಯಾಗಿ ವಾದಿರಾಜರೂ ಕೂಡ ನಮ್ಮ ಮೇಲೆ ಪರಮ ಕಾರುಣ್ಯವನ್ನು ತೋರಿಸಿ ಆ ಪ್ರಯಾಗದ ತೀರ್ಥ ತ್ರಿವೇಣಿಯನ್ನೇ ಈ ತಪೋವನಕ್ಕೆ ಹರಿಸುವ ಹಾಗೆ ಮಾಡಿ ನಮ್ಮ ಎಲ್ಲರಿಗೂ ಕೂಡ ಇವತ್ತು ಮಾಘದ ಸ್ನಾನದ ಪೂರ್ಣ ಫಲವನ್ನು ನಮಗೆ ನೀಡಿ ನಮ್ಮ ಅಘವನ್ನೆಲ್ಲ ಪರಿಹಾರ ಮಾಡಿದ್ದಾರೆ. ಕೃಷ್ಣದೇವರು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ದೇವೇಂದ್ರನ ಮಳೆಯ ನೀರನ್ನು ತಲೆಗೆ ಬೀಳದೆ, ಒಂದು ಬಿಂದು ಬೀಳದ ಇದ್ದ ಹಾಗೆ ರಕ್ಷಣೆ ಮಾಡಿದರು. ದೇವರು ರಕ್ಷಣೆ ಮಾಡುವ ಕ್ರಮ ಅಂದರೆ ಹಾಗೆ. ಇಡೀ ಭಕ್ತರಿಗೆ ಕೊಡೆ ಹಿಡಿದು ಭಗವಂತ ಅವರನ್ನು ರಕ್ಷಣೆ ಮಾಡಿದ. ಕೊಡೆ ಹಿಡಿಯುವುದು ಸಾಮಾನ್ಯದ ಕೆಲಸ ಏನೂ ಅಲ್ಲ. ಕೊಡೆ ಹಿಡಿದರೆ ಹಿಡಿದವನ ತಲೆಗೂ ನೀರು ಬೀಳ್ತಾ ಇರ್ತದೆ, ಯಾರಿಗೆ ಹಿಡಿತಾನೆ ಅವರಿಗೂ ನೀರು ಬೀಳ್ತಾ ಇರ್ತದೆ. ನಮ್ಮ ದೇವರು ಕೊಡೆ ಹಿಡಿದರೆ
ಯಾರ ತಲೆ ಮೇಲೂ ನೀರು ಬೀಳಲಿಲ್ಲ ಅಂತೆ, ಒಂದೇ ಒಂದು ಬಿಂದು ನೀರು ಬೀಳಲಿಲ್ಲ ಅಂತೆ. ಎಲ್ಲ ಪ್ರವಾಹಗಳು ಆಚೆ ಈಚೆ ಹೋಯಿತು. ಇಡೀ ಜಗತ್ತನ್ನು ನಮ್ಮ ದೇವರು ರಕ್ಷಣೆ ಮಾಡಿದ ಅಂತ. ಇಂದ್ರನಿಗೆ ನಾಚಿಕೆ ಆಯಿತು, ನಾನು ಮಾಡಿದ್ದು ಅನ್ಯಾಯ ಅಂತ. ಇಂದ್ರ ದೇವಲೋಕದಿಂದ ಇಳಿದು ಬಂದು ಕೃಷ್ಣನಿಗೆ ಶರಣಾಗತನಾದ. ದೇವತೆಗಳು ತಪ್ಪು ಮಾಡ್ತಾರೆ, ಯಾವತ್ತೋ ಒಂದು ಸಲ ತಪ್ಪು ಮಾಡ್ತಾರೆ. ನಮ್ಗೆ ಖುಷಿ ಆಯಿತು, ದೇವತೆಗಳು ತಪ್ಪು ಮಾಡ್ತಾರೆ, ನಾವೇನು ಮಾಡ್ತಾರೆ. ಯಾವತ್ತೋ ಒಂದು ಸಲ ತಪ್ಪು ಮಾಡ್ತಾರೆ ಅಷ್ಟೇ, ನಾವು ಪದೇ ಪದೇ ಮಾಡ್ತೇವೆ. ದೇವೇಂದ್ರ ತಪ್ಪು ಮಾಡಿದರೆ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ ಸನ್ನದ್ಧನಾಗಿರ್ತಾನೆ. ಮಾಡಿದ ತಪ್ಪು ಅಂತ ದೇವರಿಗೆ ಶರಣಾಗತನಾದ. ರಿಕ್ತಹಸ್ತೇನ ನೋಪೇಯಾತ್ ಅಂತಿದೆ. ರಾಜಾನಂ ದೇವತಾಂ ಗುರುಂ, ದೇವತೆಗಳ ಹತ್ರ ಗುರುಗಳ ಹತ್ರ ರಾಜನ ಹತ್ರ ಹೋಗುವಾಗ ಬೆರಿಕೆಯಲ್ಲಿ ಹೋಗಬಾರ್ದು ಅಂತ. ಹಾಗಾಗಿ ದೇವಲೋಕದ ಸಂಪತ್ತನ್ನು ಹಿಡ್ಕೊಂಡು ಬಂದ ದೇವೇಂದ್ರ, ಕೃಷ್ಣನಿಗೆ ಶರಣಾಗತನಾದ. ಆ ಆಕಳಿನ ಹಾಲನ್ನು ಕರೆದ, ಕೃಷ್ಣನಿಗೆ ಅಭಿಷೇಕ ಮಾಡಿದ, ಕೃಷ್ಣನಿಗೆ ಗೋವಿಂದ ಅಂತ ಪ್ರಶಸ್ತಿಯನ್ನು ಕೊಟ್ಟು ಆ ಆಕಳು ಏನಿದೆ, ದೇವಲೋಕದಿಂದ ತಂದ ಆಕಳು ಕಾಮಧೇನು, ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ. ಗೋವಿಂದ ಅಂತ ಹೇಳಿದ. ಅವತ್ತಿನಿಂದ ಬಂದದ್ದು. ನಮ್ಮ ಕೈಯಿಂದ ಏನಾದರೂ ಹೋದರೆ ಗೋವಿಂದ. ದೇವಲೋಕದ ಸಂಪತ್ತದು ಕಾಮಧೇನು, ಕೃಷ್ಣನಿಗೆ ಸಮರ್ಪಣೆ ಮಾಡಿದ, ಗೋವಿಂದ ಅಂತ ಹೇಳಿದ. ಅವನು ಭಕ್ತಿಯಿಂದಲೇ ಸಮರ್ಪಣೆ ಮಾಡಿತ್ತು. ದೇವಲೋಕದಿಂದ ತಂದ ಆ ಕಾಮಧೇನು ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ. ಕೃಷ್ಣ ಇರುವಷ್ಟು ಕಾಲ ಆ ಕಾಮಧೇನು ದೇವರು ಎಲ್ಲಿ ಹೋಗಿರ್ತಾನೆ ಅಲ್ಲಿ ಎಲ್ಲ ಕಡೆ ಸಮೃದ್ಧಿ, ಏನು ಕೊರತೆನೇ ಇರಲಿಲ್ಲ. ನಮ್ಮದು ಪ್ರಶ್ನೆ ಇಷ್ಟು, ನಮ್ಮ ದೇವರು ಪರಂಧಾಮಕ್ಕೆ ಹೋದ, ಎಲ್ಲದಕ್ಕೂ ವ್ಯವಸ್ಥೆಯನ್ನು ಮಾಡಿದ. ಆ ಕಾಮಧೇನು ಎಲ್ಲಿ ಹೋಯಿತು ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಯ ಉತ್ತರ ಒಂದೇ ಒಂದು ಉತ್ತರ, ಅಲ್ಲಿಂದ ಕೃಷ್ಣನಿಂದ ಹೊರಟ ಕಾಮಧೇನು ಸೋದೆಯಲ್ಲಿ ಬಂದು ನಿಂತು ಯಾರ್ಯಾರು ಏನೇನು ಕೇಳ್ತಾರೆ ಅದೆಲ್ಲವನ್ನೂ ಕೂಡ ಅನುಗ್ರಹಿಸುವ ಕಾಮಂ ದೋಗ್ಧಿ ಇತಿ ಕಾಮಧೇನು. ಯಾರ್ಯಾರಿಗೆ ಏನೇನು ಕಾಮ ಅದನ್ನೆಲ್ಲ ದೋಹನೆ ಮಾಡಿದ ದೇವರು ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಆ ಕಾಮಧೇನು ಎಲ್ಲೆಲ್ಲಿ ಬಂತು ಅಲ್ಲಿ ಯಾವ ಕೊರತೆನೂ ಇಲ್ಲ, ಎಲ್ಲ ಸಮೃದ್ಧಿಯಾಗಿರ್ತಕ್ಕಂಥದ್ದು. ಆ ಕಾಮ ನಮಗೆ ಅದನ್ನು ಭೋಗಿಸುವ ಅನುಭವಿಸುವ ಯೋಗ ಇರಬೇಕಷ್ಟೆ. ನೋಡಿ, ಆ ಕಾಮಧೇನು ಸೋದೆಯಿಂದ ಬಂದು ಈ ತಪೋವನದಲ್ಲಿ ತಪಸ್ಸು ಮಾಡಿತು. ಹಾಗಾಗಿ ಅದರ ಪುಣ್ಯ ನೋಡಿ ನಮಗೆ, ನಮ್ಮ ಆ ಕಾಮಧೇನು ಆಶೀರ್ವಾದ ಮಾಡಿತು, ಯಾರು ಇಲ್ಲಿ ಬರ್ತಾರೆ ಅವರ ಕಾಮವನ್ನು ಈಡೇರಿಸ್ತೇನೆ ಅಂತ. 9 ವರ್ಷ ನೀವು ಬಂದಿದ್ದೀರಿ, ಇಲ್ಲಿ ತಪಸ್ಸು ಮಾಡಿದಿರಿ, ಅದಕ್ಕೆ ಆ ಕಾಮಧೇನಿಗೆ ತುಂಬ ಇಷ್ಟ ಆಯಿತು. ನೀವು 10ನೇ ವರ್ಷ ನೀವು ಬರ್ತೀರಿ, ಬಂದಾಗ ನಿಮ್ಮ ಕಾಮವನ್ನು ಈಡೇರಿಸ್ತೇನೆ ಅಂತ ವಿಶ್ವವಲ್ಲಭರ ಮೂಲಕ ಆ ಕಾಮಧೇನು ಇಲ್ಲಿಗೆ ಬಂದು ನಿಮಗೆಲ್ಲರಿಗೂ ಅದು ಅನುಗ್ರಹವನ್ನು ಮಾಡಿದೆ. 10 ಆಯಿತು ಅಂತಂದರೆ ಹೊತ್ತು ತಂದು ಈ 10 ನೀವು ಮಾಡಿದ್ದೀರಿ. ಇನ್ನು ಆ ವಾದಿರಾಜರೇ ನಿಮ್ಮಿಂದ ವರ್ಷ ಮಾಡಿಸ್ತಾರೆ. ಅದಕ್ಕೆ ಅವರ ಆಶೀರ್ವಚನೆ ನಿಮಗೆ ಸ್ಫೂರ್ತಿ. ಅವರು ಹೇಳಿದ್ರು ನೋಡಿ, ನಿಮ್ಮ ಎದುರಿಗೆ ಹೇಳಿದ್ದಾರೆ, ಪ್ರತಿ ವರ್ಷ ನಾನು ಬರ್ತೇನೆ ಅಂತ. 10 ವರ್ಷ ನೀವು ಹೊತ್ತು ತಂದದ್ದಕ್ಕೆ ವಾದಿರಾಜರು ನಿಮ್ಮನ್ನೇ ನೀವು ಹೊತ್ತು ಎಲ್ಲ ನಿಮ್ಮ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಎಂತಹ ಪರಿಸರ, ಎಂತಹ ತೀರ್ಥ, ಇದನ್ನು ನೋಡುವುದೇ ಒಂದು ಖುಷಿ ನಮಗೆ. ಅದನ್ನು ಕುಡಿಯುವುದು, ಅದನ್ನು ಸ್ವೀಕಾರ ಮಾಡುವುದು, ಆ ತೀರ್ಥದಲ್ಲಿಯೇ ಅಡುಗೆ ಮಾಡುವಂತಹದ್ದು, ಅದೆಲ್ಲ ಪರಮ ಪಾವನ. ನಾವು ತಪ್ಪು ಮಾಡ್ತಾ ಇರ್ತೇವೆ, ಯಾವಾಗಲೂ ಇಲ್ಲಿ ಬರಲಿಕ್ಕಾಗುವುದಿಲ್ಲ. 1 ವರ್ಷದಲ್ಲಿ 1 ದಿನ ಬಂದಿದ್ದೇವೆ. ಈ 1 ದಿನ ಬಂದರೆ 1 ವರ್ಷಕ್ಕೆ ಬೇಕಾದಷ್ಟು ಬ್ಯಾಟ್ರಿ ಚಾರ್ಜ್ ನಮಗೆ ಸಿದ್ಧಿಯಾಗ್ತದೆ. ನಮಗೆ ಅಷ್ಟು ಬೇಕಾದಷ್ಟು ಜ್ಞಾನ, ಎಲ್ಲ ಸಾಮರ್ಥ್ಯ, ಎಲ್ಲ ಯಶಸ್ಸನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ನಾವು ಊಟ ಮಾಡಲಿಕ್ಕೆ ನಾವು ಬಂದದ್ದಲ್ಲ, ವಾದಿರಾಜರೇ ಬಂದಿದ್ದಾರೆ. ಆ ವಾದಿರಾಜರು ಆರಾಧನೆ ಮಾಡಿದ ಹಯಗ್ರೀವ ದೇವರು ಇಲ್ಲಿ ಬಂದಿದ್ದಾರೆ, ವರಾಹದೇವರು, ರಾಮದೇವರು ಎಲ್ಲ ಇಲ್ಲಿ ಬಂದಿದ್ದಾರೆ. ಅವರ ಜೊತೆಗೆ ನಾವು ಇವತ್ತು ಪ್ರಸಾದವನ್ನು ಸ್ವೀಕಾರ ಮಾಡುವ ಯೋಗ. ಹಾಗಾಗಿ ಇದು ಊಟ ಅಂತ ನಾವು ಶಬ್ದ ಪ್ರಯೋಗ ಮಾಡದೆ ಇದನ್ನು ತಪೋವನ, ಇದು ತಪಸ್ಸು ಅಂತಲೇ ನಾವು ಚಿಂತನೆ ಮಾಡಿದರೆ ಅದು ಪೂರ್ಣವಾದ ಫಲವನ್ನು ನಮಗೆ ನೀಡ್ತದೆ. ಆ ನೀರಿನಲ್ಲಿ ಮಾಧುರ್ಯ ಅಂತ ಒಂದು ಗುಣ. ಮಾಧುರ್ಯ ಅಂತಂದರೆ ಶುಗರ್ ಅಲ್ಲ, ಮಾಧುರ್ಯ ಅಂದರೆ ಶುಗರನ್ನು ಪರಿಹಾರ ಮಾಡುವ ಶಕ್ತಿ ಆ ತೀರ್ಥದಲ್ಲಿ ಇರುತ್ತೆ.
ಅಲ್ಲಿ ಆ ಪುಣ್ಯವನ್ನು ಆ ತೀರ್ಥದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಸ್ನಾನ ಮಾಡುವಂಥದ್ದು. ವಾದರಾಜರು ಒಂದು ಕಡೆ ಹೇಳ್ತಾರೆ, ಜಪಂತ ಶ್ಯಾಮ ಸಂತತಂ ಅಂತ. ಆ ತೀರದಲ್ಲಿಯೇ ಇದ್ದು ನಿರಂತರ ಜಪ ಮಾಡಬೇಕು ಅಂತ. ನಮಗೆ ಹಾಗೆ ಮಾಡಲಿಕ್ಕಾಗೋದಿಲ್ಲ. ಈ ತೀರ್ಥ ನಮ್ಮನ್ನು ರಕ್ಷಣೆ ಮಾಡಬೇಕು, ಹಾಗೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಹುಬ್ಬಳ್ಳಿಯಿಂದ ತಪೋವನಕ್ಕೆ ಬಂದಿದ್ದೀರಿ. ಹುಬ್ಬಳ್ಳಿ ಪ್ರಯೋಜನ ಇಲ್ಲ, ಹೂಬಳ್ಳಿ ಪ್ರಯೋಜನ ಇಲ್ಲ, ತಪೋವನನೇ ಮುಖ್ಯವಾಗಿ ಬೇಕಾದ್ದು ಅಂತ ಇಲ್ಲಿವರೆಗೆ ಬಂದು ಇಷ್ಟು ದೊಡ್ಡ ತಪಸ್ಸು ನೀವು ಮಾಡಿಸಿದ್ದೀರಿ. ಶ್ರೀ ವಿಶ್ವವಲ್ಲಭ ತೀರ್ಥರು ನನಗೆ ದೂರವಾಣಿಯ ಮೂಲಕ ಹೇಳಿದರು, ಅವರೊಬ್ಬರೇ ಬಂದು ಇಲ್ಲಿ ಈ ತಪೋವನದಲ್ಲಿ ನಿಮ್ಮ ಜೊತೆಗೆ ಸೇರಿ ಇಂತಹ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬಹುದಿತ್ತು. ಅವರು ಸ್ವಾರ್ಥಿಗಳಲ್ಲ, ಅವರು ವಿಶ್ವವಲ್ಲಭರು. ಹಾಗಾಗಿ ನನಗೂ ಹೇಳಿದರು, ಸ್ವಾಮಿ ನೀವು ಬನ್ನಿ ಅಂತ. ಹಾಗಾಗಿ ಈ ನಿಮ್ಮ ಜೊತೆಗೆ ಇಂತಹ ಈ ಕಾರ್ಯಕ್ರಮದಲ್ಲಿ ತಪೋವನದ ಈ ತಪಸ್ಸಿನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿಶ್ವವಲ್ಲಭರನ್ನು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ವೈಭವ ಅಂದರೆ ಜನಸಂಖ್ಯೆಯಲ್ಲಿ ವೈಭವ ಅಂತ ನಾನು ಹೇಳ್ತಾ ಇಲ್ಲ, ಅದು ಖಂಡಿತ ನಮಗೆ ಅದು ಅಲ್ಲ. ಸ್ವಾಮಿಗಳು ಬರುವಾಗಲೇ ಹೇಳಿದರು, ಸರ್ಕಾರದಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇನೆ, ರಸ್ತೆ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಅಂತ, ನಿಮ್ಮ ಯಾವ ವ್ಯವಸ್ಥೆನೂ ಬೇಡ, ವಾದಿರಾಜರು ಕೊಟ್ಟ ವ್ಯವಸ್ಥೆ ನಮಗೆ ಸಾಕು ಅಂತ ದೊಡ್ಡ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ವೈಭವ ಅಂತಂದರೆ ಭಕ್ತಿಯ ವೈಭವ, ಶ್ರದ್ಧೆಯ ವೈಭವ, ತಪಸ್ಸಿನ ವೈಭವದ ಮೂಲಕ ಈ ಉತ್ಸವ ವರ್ಷದಿಂದ ವರ್ಷಕ್ಕೆ ಅದು ಚೆನ್ನಾಗಿ ನಡೆಯಲಿ. ಈ ತಪೋವನದ ತಪಸ್ಸಿನ ಆ ಪ್ರಭಾವ ಶ್ರದ್ಧಾಳುಗಳಿಗೆ ಮುಟ್ಲಿ, ಎಲ್ಲ ಶ್ರದ್ಧಾಳುಗಳು ಭಾಗವಹಿಸುವ ಹಾಗೆ ಆಗಲಿ. ಎಲ್ಲ ಕಾರ್ಯಕ್ರಮ ನಡೆಸಿರ್ತಕ್ಕಂಥ ನಿಮಗೆಲ್ಲ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ ಅಂತ ಪ್ರಾರ್ಥಿಸಿ ಕೃಷ್ಣಾರ್ಪಣ.